ನನ್ನ ಹೆಸರು ನಿಮ್ಗೆ ಗೊತ್ತಾಯಿದೆ, ರತ್ನ ಅಂತೇಳಿ. ಒಂದ್ಸಲ ಎಲ್ರಿಗೂ ಕೂಡ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ಜೈ. ನಾನು ಕೆಲವು ಮಾತುಗಳನ್ನ ಹೇಳ್ಬೇಕು ಅನ್ಕೊತಾ ಇದ್ದೀನಿ. ನಾವು ಟ್ರಿಪ್ಗೆ ಬರೋದಕ್ಕೆ ಮೊದಲು ಸುಮಾರು ಟೂರು ಟ್ರಾವೆಲ್ಸ್ಗಳದೆಲ್ಲ ಕಂಪೇರ್ ಮಾಡಿದ್ವಿ. ಯಾಕೆಂದ್ರೆ ನಿರ್ಮಲಾ ಟ್ರಾವೆಲ್ಸು, ಏಷ್ಯನ್ ಟ್ರಾವೆಲ್ಸು, ಮತ್ತೆ ಸಾಯಿ ಟ್ರಾವೆಲ್ಸು, ಸುಮಾರು ಟ್ರಾವೆಲ್ಸ್ಗಳನ್ನೆಲ್ಲ ನೋಡಿದಾಗ ಅಮೌಂಟ್ ಬಗ್ಗೆ ಕಂಪೇರ್ ಮಾಡಿದಾಗ ಎಲ್ಲದಕ್ಕಿಂತಲೂ ಕೂಡ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನೇ ಕಡಿಮೆ ಇದ್ದಂಥದ್ದು. ಮತ್ತೆ 20% ಡಿಸ್ಕೌಂಟ್ ಕೂಡ ಹಾಕಿದ್ರು. ಮತ್ತೆ ಸೇಮ್ ಟ್ರಿಪ್ 6 ದಿನದ ಟ್ರಿಪ್, ಅದರಲ್ಲೂ ಕೂಡ 38, 39 ಸಾವಿರ, 42 ಸಾವಿರ, 45 ಸಾವಿರ ಎಲ್ಲ ಇತ್ತು. ಅದನ್ನ ನೋಡಿದಾಗ ನಾವು ಒಂದೇ ಟ್ರಾವೆಲ್ಸ್ ಅಲ್ಲಿ ಹೋಗೋ ಬದಲಾಗಿ ಬೇರೆ ಟ್ರಾವೆಲ್ಸ್ ಟ್ರೈ ಮಾಡೋಣ ಅನ್ಕೊಂಡು ಈ ಸಲ ಈ ಟ್ರಾವೆಲ್ಸ್ ಅಲ್ಲಿ ಬಂದ್ವಿ. ಅದಾದ ನಂತರ ನಮ್ಗೆ ಒಂದು ಪ್ರವಾಸ ಅನ್ನುವಂಥದ್ದು ಶುರು ಆಯ್ತು. ಪ್ರವಾಸ ಶುರು ಆದಾಗ ನಮ್ಗೆ ಟ್ರೈನ್ ಅನ್ಸಿದ್ದು ನೆನ್ನೆ ಮಾತ್ರ. ಕಳೆದ 5 ದಿನಗಳು ಕೂಡ ನಾವು ಆರಾಮಾಗೇನೆ ಎಲ್ಲ ಟ್ರಾವೆಲ್ಸ್ ಗಳೆಲ್ಲ ಮಾಡಿದ್ವಿ. ಮತ್ತು ಸುಧಾಕರ್ ಶೆಟ್ರು ನಮ್ಗೆ ಬಿಸಿಲಿನ ಜಾಳ ತಲುಪದ ರೀತಿನಲ್ಲಿ ಬೆಳಗಿನ ಜಾವ ಎಲ್ಲ ಪುಣ್ಯ ಸ್ಥಳಗಳನ್ನು ನೋಡುವಂಥದ್ದು, ಸಂಜೆ ಮೇಲೆ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿ ನಂತರ ರೆಸ್ಟ್ ಅನ್ನು ತೆಗೆದುಕೊಂಡು ಸಾಯಂಕಾಲ ಪುನಃ ದೇವಸ್ಥಾನಗಳನ್ನ ನೋಡುವ ರೀತಿನಲ್ಲಿ ವ್ಯವಸ್ಥೆ ಮಾಡಿದ್ದು ನಮ್ಗೆ ಬಿಸಿಲಿನ ತಾಪ ನಮ್ಗೆ ಯಾರಿಗೂ ಕೂಡ ತಲುಪದ ರೀತಿನಲ್ಲಿ. ಮತ್ತೆ ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಜನ ಸೀನಿಯರ್ ಸಿಟಿಜನ್ ಇದ್ದೀವಿ, ಯಂಗ್ಸ್ಟರ್ಸ್ ಕೆಲವರು ಮಾತ್ರ ಇದ್ದಾರೆ. ಸೀನಿಯರ್ ಸಿಟಿಜನ್ ಅನ್ನ ಯಾವ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಜವಾಬ್ದಾರಿ ಅವರಿಗಿದೆ. ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ಪ್ರವಾಸವನ್ನ ಮುಗಿಸುವಂತ ಒಂದು ಹಂತಕ್ಕೆ ಅವರು ನಮ್ಮನ್ನ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ಪ್ರವಾಸವನ್ನ ತೆಗೆದುಕೊಳ್ಳುವಂತದ್ದು ಮಾಡುವಂತದ್ದು ಮುಖ್ಯ ಅಲ್ಲ. ಅವರಿಂತ ಒಂದು ಸಾವಿರಾರು ಪ್ರವಾಸಗಳನ್ನ ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮ ಪ್ರತಿ ಟ್ರಾವೆಲ್ಸ್ ನಲ್ಲಿ ಬಂದಾಗ್ಲೂ ಕೂಡ ಅವರಿಗೆ ಜವಾಬ್ದಾರಿ, ಯಾಕೆಂದ್ರೆ ಅವರ ಒಂದು ಕರ್ತವ್ಯನೇ ಇದಾಗಿರುತ್ತೆ. ಅವರ ಜೀವನ ಪರ್ಯಂತ ಅಂದ್ರೆ ಅವ್ರ ಕೈನಲ್ಲಿ ಎಷ್ಟು ದಿನ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವರ್ಷಗಳವರೆಗೆ ಈ ಒಂದು ಜರ್ನಿಯನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ಲೇಬೇಕಾಗುತ್ತೆ. ಆಮೇಲೆ ನಮಗೆ ಅವ್ರು ರಿಟೈರ್ಮೆಂಟ್ ತಗೊಳ್ಳೋ ಸ್ಟೇಜ್ ಬರುತ್ತೆ, ಅವಾಗ ಅವ್ರು ತಗೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ನಾನು ಮಾಡ್ತೀನಿ ಅಂತ ಆರೋಗ್ಯವನ್ನ ಆಲಕ್ಷಿಸಿ ಅವರು ಪ್ರಯಾಣವನ್ನ ಮಾಡ್ತಾನೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ನಾನು ಕೆಲ ಮಾತುಗಳನ್ನ, ಯಾಕೆಂದ್ರೆ ಅವ್ರದ್ದು ಒಂದು ಕರ್ತವ್ಯನೇ ಇದಾಗಿರೋದ್ರಿಂದ ಆ ಒಂದು ಬೇರೆ ಜರ್ನಿ ಟ್ರಾವೆಲ್ಸ್ ಗಳಿಗೆ ಹೋಲಿಸಿದಾಗ ಇದು ಕಡಿಮೆ ಇರೋದ್ರಿಂದ ಇಲ್ಲಿ ಮಧ್ಯಮ ವರ್ಗದವರು ಬರ್ತಾರೆ, ಹೈ ಕ್ಲಾಸ್ ನಲ್ಲಿ ಇರುವಂತವರು ಕೂಡ ಈ ಒಂದು ಪ್ರವಾಸಕ್ಕೆ ಬರ್ತಾರೆ. ಮತ್ತು ತೀರಾ ಬಡ ವರ್ಗದಲ್ಲಿ ಇರುವಂತವ್ರಿಗೂ ಕೂಡ ಖಾಸಗಿ ಪ್ರವಾಸವನ್ನ ಮಾಡಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ. ಅವರು ಕೂಡ ಬರ್ಲಿಕ್ಕೆ ಇದರಲ್ಲಿ ಸಾಧ್ಯತೆ ಆಗುತ್ತೆ ಅನ್ನುವಂತ ಒಂದು ಅಂಶವನ್ನು ಅವರಿಗೆ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವಾಗ್ಲೂ ಅಷ್ಟೇ, ನೀವು ಟ್ರಾವೆಲ್ಸ್ ಗಳಿಗೆ ಬರಬೇಕಾದ್ರೆ ಹೋಗಿರುವಂತವರ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಏನಿದೆ ಅನ್ನುವಂಥದ್ದನ್ನ ಕೇಳಿದಾಗ ನೀವು ಯಾವ ಒಂದು ಟೂರ್ ನಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ನಮ್ಮ ಟ್ರಿಪ್ ನಲ್ಲಿ ಇನ್ನೂ 6 ಜನ ಬರ್ಬೇಕಾಗಿತ್ತು. ಕೆಲ ಅನಾನುಕೂಲತೆಗಳಿಂದಾಗಿ ಅವರು ಮಿಸ್ ಆದ್ರು. ನಾವು ಹೇಳಿದ್ವಿ 10 ಸೀಟ್ ಬುಕ್ ಮಾಡಿರ್ತೀವಿ, ಅಕಸ್ಮಾತ್ ಲಾಸ್ಟ್ ಆಗಿ ಬರ್ದೇ ಇರೋ 1-2 ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಂತ ಹೇಳಿ ಲಾಸ್ಟ್ ನಲ್ಲಿ ಎಲ್ಲ 10 ಸೀಟು ಕೂಡ ಓಕೆ ಆಯ್ತು. ತುಂಬ ಚೆನ್ನಾಗಿದೆ. ಅದರಲ್ಲೂ ಮಲ್ಲಿಕಾರ್ಜುನ ಟ್ರಾವೆಲ್ಸಲ್ಲಿ ನೀವು ತುಂಬ ಟೈಮ್ಗೆ ಭಾಳ ಪ್ರಾಮುಖ್ಯತೆ ಕೊಡ್ತೀರಿ. ಅದು ನನಗೆ ತುಂಬ ಹೆಚ್ಚಿಗೆ ಟೈಮ್ ಕೀಪಪ್ಪಂದರೆ ನೀವು ಹೇಳಿದಂಥ ಟೈಮ್ಗೆ ಒಂದು 10 ನಿಮಿಷ ಏರ್ಪೇರ್ ಆಗ್ಬೋದು ಹೊರತು ಅದಕ್ಕಿಂತ ಜಾಸ್ತಿ ನೀವು ಟ್ರೈನ್ ತೊಗೊಂಡೇ ಇಲ್ಲ. ನೀವು ಹೇಳೋ ಟೈಮ್ಗೆ ಕರೆಕ್ಟಾಗಿ ಊಟ ತಿಂಡಿ ನಾಷ್ಟ, ಅದರಲ್ಲಿ ನಮ್ಮ ಬಂದಿರತಕ್ಕಂಥ ಎಲ್ಲ ಟ್ರಾವೆಲ್ಸರು ಕೂಡ ನೀವು ಹೇಳೋ ಟೈಮ್ಗೆ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದರು. ಅದು ಒಂದು ನನಗೆ ಭಾಳ ಸಂತೋಷ ಆಯಿತು. ಜೊತೆಗೆ ಕಡಿಮೆ ಬಜೆಟ್ಟು, ಇಲ್ಲಿ ಕಡಿಮೆ ನಿಮ್ಮಲ್ಲಿ ಇರುವಂಥ ಕಡಿಮೆ ಬಡ್ಜೆಟ್ಟು ಬೇರೆ ಯಾವ ಟ್ರಾವೆಲ್ಸ್ನಲ್ಲೂ ಕೂಡ ಇಲ್ಲ. ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಜೊತೆಗೆ ನಿಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ತಾಳ್ಮೆಯಿಂದ ನಿಮ್ಮ ಊಟ ಪಡಿಸೋದೇ ಆಗಲಿ, ಹೀಗೆ ಮಾಡ್ತಕ್ಕಂಥವ್ರಾಗಲಿ, ನಿಮ್ಮ ಡ್ರೈವರ್ ಸಾಹೇಬರಷ್ಟೇ, ಕ್ಲೀನರ್ ಸಾಹೇಬರಷ್ಟೇ, ನೀವು ಮತ್ತು ಸುಧಾಕರ್ ರೆಡ್ಡಿ ಅವರು ನೀವು ಕೂಡ ತುಂಬ ತಾಳ್ಮೆಯಿಂದ ಎಲ್ಲರ ಜೊತೆ ಸಹಕಾರ ಕೊಟ್ಟು ಈ ಟೂರ್ ಯಶಸ್ವಿಯಾಗೋದಕ್ಕೆ ನಿಮ್ಮ ಒಂದು ಟೈಮ್ ಟೇಬಲ್ಲೇ ಮುಖ್ಯ. ಟೈಮ್ ಟೇಬಲ್ನೇ ನಾವು ಯಾವುದೇ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ವೇಳಾಪಟ್ಟಿಯನ್ನು ಮೊದಲು ನಾವು ಒಂದು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡ್ರೆ ಟೂರ್ ಸಕ್ಸಸ್ ಆಗುತ್ತೆ. ಜೊತೆಗೆ ನಮ್ಮ ಈ 40 ಜನ ಸಿಬ್ಬಂದಿಗಳಲ್ಲಿ ಯಾರೂ ಕೂಡ ಮಿಸ್ ಆಗಲಿಲ್ಲ. ಒಬ್ಬರು ಮಾತ್ರ ಒಂದು ಸರಿ ಮಿಸ್ ಆಗಿದ್ರು. ಯಾರೂ ಕೂಡ ಮಿಸ್ ಆಗ್ತಿದ್ದಂಗೆ ನೀವು ನಮ್ಮನ್ನೆಲ್ಲ ತಂದುಕೊಂಡು ಕರ್ಕೊಂಡು ಹೋಗಿದ್ದೀರಲ್ಲ, ಅದು ಯಾರ ಕೈಲೂ ಮಾಡದೇ ಇರತಕ್ಕಂಥ ಕೆಲಸ, ಅದನ್ನು ನೀವು ಸರಿದೂಸ್ಕೊಂಡು ಹೋಗಿದ್ದೀರಿ.
ಯಾರಾದರೂ ಒಬ್ಬರು ಮಿಸ್ ಆಗಿಬಿಟ್ರೆ ನಮಗೆ ಬೇರೆ ಪ್ಲೇಸ್ಗಳೆಲ್ಲ ನೋಡೋದಕ್ಕೆ ಅವ್ರು ನುಡಿಕೊಂಡು ಕರ್ತರೋದಕ್ಕೇ ಟೈಮ್ ವೇಸ್ಟ್ ಆಗಿಬಿಡೋದು. ಅದೆಲ್ಲ ಅವಾಯ್ಡ್ ಮಾಡಿದ್ದೀನಿ ನೀವು. ಅದಕ್ಕೆ ಇನ್ನು ಮುಂದೆನೂ ಕೂಡ ನೀವು ಯಾವುದೇ ಒಂದು ಟೂರನ್ನ ಕಂಡಕ್ಟ್ ಮಾಡಿದಾಗ ಈ ರೀತಿ ಆಗದೇ ಇದ್ದಾಗೆ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಎಲ್ಲರೂ ಒಂದೇ ಕಡೆ ತರದೂಸ್ಕೊಂಡು ಹೋಗುವಂಥ ಕೆಲಸವನ್ನು ನೀವು ಮಾಡಿದ್ರೆ ನಿಮ್ಮ ಟೂರ್ ಯಶಸ್ವಿ ಆಗುತ್ತೆ. ಮತ್ತು ಈಗ ಈ ಟೈಮ್ ಟೇಬಲ್ ನೀವು ಯಾವ ರೀತಿ ಅಳವಡಿಸ್ಕೊಂಡಿದ್ರೋ ಅದನ್ನೇ ಮುಂದುವರ್ಸ್ಕೊಂಡು ಕರೆಕ್ಟ್ ಟೈಮ್ಗೆ ಟೂರ್ ಬರ್ತಕ್ಕಂಥ ಪ್ರವಾಸಿಗೆ ಬರ್ತಕ್ಕಂಥ ಜನಗಳಿಗೆ ಕೂಡ ಹೆಚ್ಚು ಮಂಡನೆ ಮಾಡಿ ಅವ್ರಿಗೆ ಟೈಮ್ ಕೀಪ್ ಅಪ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಒತ್ತಿ ಹೇಳುವಂಥದ್ದು ಒಳ್ಳೆಯದು. ಮೇಯ್ನಾಗಿ ಯಾವುದೇ ಒಂದು ಪ್ರಯಾಣ ಅಂದರೆ ಟ್ರಿಪ್ಗಳಲ್ಲಿ ಬಜೆಟ್ ನೋಡ್ತಾರೆ. ಮಿಡ್ಲ್ ಕ್ಲಾಸ್ನವ್ರು ಬಜೆಟ್ ಬಗ್ಗೆ ಗಮನಿಸೋದು ಜಾಸ್ತಿ. ಆದರೆ ಈ ಬಜೆಟಲ್ಲಿ ಇಷ್ಟು ಕಡಿಮೆ ಬಜೆಟಲ್ಲಿ ಯಾವುದೇ ಪ್ರಯಾಣ ಮಾಡೋಕ್ಕೆ ತುಂಬ ಕಷ್ಟ. ಆಗಿ ಯಾವ ರೀತಿ ಅಡ್ಜಸ್ಟ್ ಮಾಡಿದ್ದಾರೆ ಅಂತ ನಾವು ಯಾವ ರೀತಿ ಲೆಕ್ಕ ಹಾಕಿದ್ರೂ ಟ್ಯಾಲಿ ಆಗಲ್ಲ. ಅಷ್ಟು ನೀಟಾಗಿ ಇಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟು ಸೌಕರ್ಯಗಳು ಕೊಟ್ಟಿದ್ದಾರೆ ಅಂತ ನಾವು ಬೇರೆ ಟ್ರಾವೆಲ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಸಿಬ್ಬಂದಿನೂ ಅಷ್ಟೇ ತುಂಬ ಎಲ್ಲ ರೀತಿಯಲ್ಲಿ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಆ ರೀತಿ ಹೊಂದಿಕೊಂಡು ಅವರ ಆಗುಹೋಗಲು ನೋಡಿಕೊಂಡು ಪ್ರತಿಯೊಂದು ಒಂದು ಬಸ್ ಇಳಿದ ಮೇಲೆ ಅವ್ರನ್ನ ಲಾಡ್ಜ್ಗಳಿಗೆ ಸಾಗಿಸೋದಾಗಲಿ, ಆಮೇಲೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದಕ್ಕೆ ಅವರ ಟ್ಯಾಕ್ಸಿಗಳು ಅದು ಇದು ಅರೇಂಜ್ಮೆಂಟ್ ಮಾಡೋದಾಗಲಿ ಎಲ್ಲದರಲ್ಲೂ ಅವರು ಎಚ್ಚರಿಕೆಯಾಗಿ ಮಾಡಿದ್ದಾರೆ. ಈ ರೀತಿ ಸೌಲಭ್ಯ ಬೇರೆ ನಾವು ಇರ್ಬೋದೇನೋ ಆದರೆ ನಾವು ಇಷ್ಟು ಸೌಕರ್ಯ ಬೇರೆ ಟ್ರಾವೆಲ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ನಮಸ್ಕಾರ. ನಾವು ಕಾಶಿ ಯಾತ್ರೆ ಒಂದು ಪ್ರಯಾಣದ 3 ವರ್ಷದಿಂದ ನಾವು ಲೆಕ್ಕ ಕೊಡಿಸ್ತಾ ಇದ್ವಿ. ಯಾಕೋ ಕಾಲ ಕೂಡ ಬಂದಿರಲಿಲ್ಲ. ಮೈಸೂರಿಂದ ಪದ್ಮಾ ಸುರೇಶ್ ಅಂತೇಳಿ ನಮ್ಮ ಫ್ರೆಂಡು ಹೌದು ಅವರು 2 ಟ್ರಿಪ್ ಮಾಡಿದ್ದಾರೆ ಈ ಟೂರಿಸ್ಟ್ ಇದರಲ್ಲಿ. ಅವರು ಹೇಳಿದ್ರು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜು ಇವಾಗ ಡಿಸ್ಕೌಂಟ್ ಇದೆ. ನಾವು ಮೊದಲು ಡಿಸ್ಕೌಂಟ್ ಇಲ್ಲದೆ ಹೋಗಿ ಬಂದಿದ್ದೀವಿ, ನೀವು ಟ್ರೈ ಮಾಡಿ ಅಂತ. ಸರಿ, ನಾವು ತಕ್ಷಣ ಬುಕ್ ಮಾಡಿದ್ವಿ. ಖುಷಿ ಆಯಿತು. ಎಲ್ಲ ಚೆನ್ನಾಗಿ ನಡೆದಿದೆ. ಎಲ್ಲ ಚೆನ್ನಾಗಿ ಯಾತ್ರೆ ಮಾಡಿಸಿದ್ದಾರೆ ಮತ್ತು ತಂಡದ ಎಲ್ಲರೂ ಚೆನ್ನಾಗಿ ಸಹಕರಿಸಿದ್ದಾರೆ. ತುಂಬ ಖುಷಿಯಾಗಿ ಪ್ರಯಾಣ ಮಾಡಿದ್ದೀವಿ. ಮತ್ತೊಮ್ಮೆ ಹೀಗೆ ಯಾವಾಗಲಾದರೂ ಆದರೆ ನಾವು ಖಂಡಿತ ಇದರಲ್ಲಿ ಮಲ್ಲಿಕಾರ್ಜುನ ಟ್ರಾವೆಲ್ಸಲ್ಲಿ ಬರೋದಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಶಾಂತ ಅಂತ. ನಾನು ಮಂಡ್ಯದಿಂದ ಬಂದಿದ್ದೀನಿ. ನನ್ನ ತಂಗಿ ಮನೆಯಿಂದ ನಾವೆಲ್ಲ ಒಟ್ಟಿಗೆ 10 ಜನ ಬಂದಿದ್ದೀವಿ. ಮೊದಲು ಅವಳು ಹೇಳಿದಾಗ ಇದೇ ನಾನು ಮೊದಲನೇ ಸಾರಿ ವಿಮಾನ ಹತ್ತುತ್ತಾ ಇರೋದು. ಆ ಒಂದು ಅವಕಾಶ ಸಿಗ್ತಲ್ಲ ಅಂತ ತುಂಬ ಖುಷಿ ಆಯಿತು. ಅದರಲ್ಲೂ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಎಲ್ಲವನ್ನು ಸರ್ಚ್ ಮಾಡುವಾಗ ಇದರಲ್ಲಿ ತುಂಬ ಬೆನಿಫಿಟ್ ಇದೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಎಲ್ಲ ಕಡೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಇವ್ರ ಬಗ್ಗೆ ಬಂದಿದ್ದಂಥ ಒಳ್ಳೆಯ ಅಭಿಪ್ರಾಯಗಳು, ಇವ್ರು ನೋಡ್ಕೊಂಡಂಥ ರೀತಿ ಎಲ್ಲವನ್ನು ಕೇಳಿ ತುಂಬ ಖುಷಿಯಾಗಿ ನಾವು ಯಾಕೆ ಹೋಗ್ಬಾರ್ದು, ಇಂಥ ಒಂದು ಅವಕಾಶ ತಾನಾಗೆ ಬಂದಿದೆ ಅಂತ ಹೇಳಿ ನನ್ನ ತಂಗಿ ಮನೆಗೆ ಬಂದಿದ್ದಾಗ ಎಲ್ಲರೂ ಮಾತಾಡಿಕೊಂಡು ಅಲ್ಲೇ ಇಮ್ಮಿಡಿಯೇಟಾಗಿ ಎಲ್ಲರದ್ದು ಫೋನ್ ನಂಬರ್ ತೊಗೊಂಡು ಎಲ್ಲರದ್ದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಇಂಥ ದಿನ ಹೋಗೋದು ಅಂತ ಹೇಳಿ ಖುಷಿ ಆಯಿತು. ಇಲ್ಲಿಂದ ಬಂದ ಮೇಲೆ ನಾನು ಇದು 2ನೇ ಸಾರಿ ಬರ್ತಿರೋದು. ಕಾಶಿ ಯಾತ್ರೆ ಮಾಡಿದ್ದೆ, ಅಯೋಧ್ಯೆ ಯಾತ್ರೆ ಮಾಡಿರಲಿಲ್ಲ. ಮೊದಲು ಬಂದಾಗ ನಾನು ಟ್ರೈನಲ್ಲಿ ಬಂದಿದ್ದಾಗ ನನಗೆ ತುಂಬ ಒಂದು ಇರುಸುಮುರುಸು ಆಗ್ಬಿಟ್ಟಿತ್ತು. 2 ದಿನ ಸ್ನಾನ ಇದ್ದೇನೆ, ಒಂಥರ ಊಟ ತಿಂಡಿ ಏನೂ ತಿನ್ನೋಕ್ಕೆ ಒಂಥರ ಸೇರ್ತಾ ಇರಲಿಲ್ಲ, ಒಂಥರ ಆಗ್ತಿತ್ತು, ಮುಜುಗರ ಆಗೋದು. ಹಾಗಾಗಿ ಅಷ್ಟಾಗಿ ಅವರು ಕರ್ಕೊಂಡೋಗಿ ಕ್ಯಾಬು ಆಟೋಗಳು ಎಲ್ಲ ಮಾಡ್ಕೊಂಡು ಕರ್ಕೊಂಡೋದ್ರು. ಆದರೂ ಸುಮಾರು ಕಡೆ ನಡೆಸ್ತಾಯಿದ್ರು ನಮ್ಮನ್ನು. ಜಾಸ್ತಿ ಸಂಧಿಗೊಂದು ಇಷ್ಟೊಂದು ಇಂಪ್ರೂವ್ ಆಗಿರಲಿಲ್ಲ. 6 ವರ್ಷದ ಹಿಂದೆ ಬಂದಿದ್ದು. ಈ ಒಂದು ಪ್ರಯಾಣದಲ್ಲಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ನಿಜವಾಗ್ಲೂ ತುಂಬ ಹೃದಯದ ಕೃತಜ್ಞತೆ, ಧನ್ಯವಾದಗಳನ್ನ ಅರ್ಪಿಸಬೇಕು. ಸುಧಾಕರ್ ಅವರು ಮತ್ತು ವಿಘ್ನೇಶ್ ಅವರು ನಮ್ಮನ್ನು ಊಟ ತಿಂಡಿ ವ್ಯವಸ್ಥೆಯಲ್ಲಿ ಏನೇ ಒಂದು ಯಾವುದೇ ಲೋಪಗಳಿದ್ದಂಗೆ ಅಲ್ಪ ಸ್ವಲ್ಪ ಅಂದರೆ ಲೋಪ ಬರುತ್ತೆ. ಮನೆಗೆ ಬಂದು 2 ಜನ ನೆಂಟರು ಬಂದ್ರೇ ನಾವು ಸುಧಾರಿಸ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಇಷ್ಟು ಜನನ ಒಗ್ಗೂಡಿಸಿ ಅವ್ರ ಆರೋಗ್ಯದ ಬಗ್ಗೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಅವರಿಗೆ ಯಾವುದಂಥ ರೀತಿಯಲ್ಲಿ ಬೇಕಾದಂಥದ್ದು ಅವ್ರಿಗೆ ಹುಷಾರು ತಪ್ಪದೆ ಒಂದು ನೋಡ್ಕೊಳ್ಳೋವಂಥದ್ದಾಗಿರ್ಬೋದು. ಎಲ್ಲ ರೀತಿಯಲ್ಲೂ ತುಂಬ ಹೃದಯದ ಸಹಕಾರವನ್ನು ಕೊಟ್ಟು ಮನೆಯಲ್ಲಿ ಯಾವ ರೀತಿ ನಾವು ಬಂದವ್ರನ್ನ ನಮ್ಮ